ಏರ್ಪೋರ್ಟ್ದು ಏನು ಜಾಗ ಏನಾದರೂ ಫೈನಲ್ ಆಗುತ್ತೆ? ಏನಿಲ್ಲ, ಏರ್ಪೋರ್ಟು ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸಿದ್ವಿ. ಇಂಥದ್ದೇ ಜಾಗ ಅನ್ನಿಸ್ತದೆ ಯಾವುದು? ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳನ್ನ ಯಾವುದನ್ನು ತೆಗಿಬಾರ್ದು. ಎಲ್ಲ ಮಧ್ಯ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವ್ರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡೋಕ್ಕಾಗಬಾರ್ದು ಅಂಥದ್ದನ್ನು ನೀವು ನೋಡಿ ಅಂತ ಹೇಳಿದ್ವಿ. ಸರ್, ಈಗ ಏರ್ಪೋರ್ಟ್ದು ಏನು ಜಾಗ ಏನಾದರೂ ಫೈನಲ್ ಆಗುತ್ತೆ? ಏನಿಲ್ಲ, ಏರ್ಪೋರ್ಟು ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸಿದ್ವಿ. ಇಂಥದ್ದೇ ಜಾಗ ಅನ್ನಿಸ್ತದೆ ಯಾವುದು? ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳನ್ನ ಯಾವುದನ್ನು ತೆಗಿಬಾರ್ದು. ಎಲ್ಲ ಮಧ್ಯ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವ್ರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡೋಕ್ಕಾಗಬಾರ್ದು ಅಂಥದ್ದನ್ನು ನೀವು ನೋಡಿ ಅಂತ ಹೇಳಿದ್ವಿ.